ನಮಗೆ ಇಲ್ಲಿ ನೌಕರ್ ಬನ್ನಿ ಅಧ್ಯಕ್ಷ ಮೇಲೆ ಹೋಟೆಲ್ ನಡೆಸ್ಕೊಳ್ಳೋಕ್ಕೆ ಅಂತ 2012ರಲ್ಲಿ ನಮಗೆ ಲೀಸ್ ಕೊಟ್ಟಿರ್ತಾರೆ 2 ಅಂಗಡಿ ಮಧ್ಯ ಹೋಟೆಲ್ನ 2012ರಿಂದ ಇವತ್ತು 23ವರೆಗೂ ನಮಗೆ 3 ಸರಿ ರಿನಿವಲ್ ಮಾಡಿಸ್ಕೊಟ್ಟಿರ್ತಾರೆ ಮಾಜಿ ಅಧ್ಯಕ್ಷರು ಅವ್ರು ರಿಟೈರ್ಡ್ ಆಗಿ ಹೋದ್ಮೇಲೆ ಇವಾಗ ಹೊಸದಾಗಿ ಬೇರೆ ಅಧ್ಯಕ್ಷರು ಬಂದಿದ್ದಾರೆ ಬೇರೆಗೌಡರು ಅಂತ ಅವ್ರು ನಮಗೆ ಬೀಗ ಹಾಕಿ ತೊಂದರೆ ಕೊಡ್ತಾರೆ ಹೋಗೋಕ್ಕೆ ಬರೋಕ್ಕೆ ಜಾಗ ಬಿಡ್ತೀರಾ ನಮ್ಮ ಹತ್ರ ಅಪ್ ಟು ಡೇಟ್ ಎಲ್ಲ ಡಾಕ್ಯುಮೆಂಟ್ ಇದೆ ಅವ್ರು ಬರ್ಕೊಟ್ಟಿರೋದು ಎಲ್ಲ ಬರ್ಕೊಟ್ಟಿದ್ದಾರೆ ನಮ್ಗೆ ಬಾಂಡ್ ಕೊಟ್ಟಿದ್ದಾರೆ ಇವಾಗಿರೋ ಅಧ್ಯಕ್ಷರು ನೀವು ಮಾಜಿ ಅಧ್ಯಕ್ಷರ ಹತ್ರ ಹೋಗಿ ವಸೂಲು ಮಾಡ್ಕೊಳ್ಳಿ ಅವ್ರ ಹತ್ರ ಹೋಗ್ಲಿ ಇವ್ರ ಹತ್ರ ಹೋಗ್ಲಿ ಇಲ್ಲಿ ಬರೋಂಗಿಲ್ಲ ಅಂತ ಬೀಗ ಹಾಕಿ ನಮ್ಗೆ ತೊಂದರೆ ಕೊಡ್ತಾರೆ ಹೋಟೆಲ್ ನಡ್ಸ್ಕೊಳ್ಳೋಕೆ ಬಿಡ್ದಿರಾ ಡಿಸೆಂಬರಿಂದ ಈ ಕೆಲಸ ಮಾಡ್ತಾರೆ ನಾವು 3 ತಿಂಗಳಿಂದ ಇದೇ ಕೆಲಸ ಕೊಡ್ತಾರೆ ಅವ್ರು ಬರೋಕ್ಕೆ ಹೋಗಕ್ಕೆ ಕೊಡ್ದಿರಾ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ನಮ್ಗೆ ನ್ಯಾಯ ನಡೆದಿಲ್ಲ ಸರಿಯಾಗಿ ಕೊಟ್ಟಿಲ್ಲ ನ್ಯಾಯ. ಎಷ್ಟು ಅಮೌಂಟ್ ಕೊಟ್ಟಿದ್ರೆ ಎಷ್ಟು ವರ್ಷ ಆಯ್ತು? 4,25,000 ಕೊಟ್ಟಿದ್ದೀವಿ ಸರ್ ನಾವು 2012 ಅಲ್ಲಿ ಕೊಟ್ಟಿದ್ರು 2012 ಇಂದ 2023 ವರೆಗೂ ಮಾಜಿ ಅಧ್ಯಕ್ಷರಿದ್ದಾಗ ನಮಗೆ ಟೈಮ್ ಟು ಟೈಮ್ ರಿನ್ಯೂವಲ್ ಮಾಡಿಸ್ಕೊಟ್ಟಿದ್ರು ಪ್ರತಿ 5 ವರ್ಷಕ್ಕೆ ಒಂದ್ಸರಿ. ಇವಾಗ ಹೊಸ ಅಧ್ಯಕ್ಷರು ಬಂದು ಅವ್ರವ್ರ ಸಂಘದಲ್ಲಿ ಏನೋ ಕಿರಿಕಿರೋದಕ್ಕೋಸ್ಕರ ನಮ್ಗೆ ಇವಾಗ ಬಂದ್ಬಿಟ್ಟು ಅವರು ನೀವು ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಆ ಸಂಘಕ್ಕೆ ಸಂಬಂಧಪಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿ ನಮ್ಮನ್ನ. ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ 20ಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಫೋರ್ಜರಿ ಮಾಡಿ ಫ್ರಾಡ್ ಮಾಡಿ ನಮ್ ದುಡ್ಡು ಕೊಡ್ದಿರೋ ದೌರ್ಜನ್ಯದಿಂದ ಆಚೆಗೆ ಆಗ್ಬೇಕು ಅಂತ ನೋಡ್ತಾ ಇದ್ದಾರೆ ನಮ್ಮನ್ನ. ನಮ್ಮ ಹತ್ರ ಅಪ್ ಟು ಡೇಟ್ ಎಲ್ಲ ಡಾಕ್ಯುಮೆಂಟ್ ಇದೆ. ಇನ್ನು ನಮ್ಗೆ 1.5 ವರ್ಷ 2 ವರ್ಷ ಟೈಮ್ ಇದೆ ಇರಕ್ಕಿಲ್ಲ. ಇದು 2013 ಅಲ್ಲಿ ರಿನ್ಯೂವಲ್ ಮಾಡ್ಕೊಟ್ಟಿರೋದು. ಇದು ನಮ್ಮ ಅವ್ರ ರೆಗ್ಯುಲೇಷನ್ ಕಾಪಿಯಲ್ಲಿ ಬರ್ಕೊಟ್ಟಿರೋದು. ಅವ್ರ ಬುಕ್ಸ್ ಅಲ್ಲೆಲ್ಲ ಇದೆ, ಎಂಟ್ರಿ ಮಾಡಿದ್ದಾರೆ, ಎಲ್ಲಾನು ಇದೆ. ಅಪ್ ಟು ಡೇಟ್ ಇಟ್ಕೊಂಡು ನಮ್ಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಲೋಕಸಭೆ ಅಧ್ಯಕ್ಷ ಆದಮೇಲೆ ಸುಮಾರು 15 ವರ್ಷಗಳ ಹಿಂದ್ಗಡೆ ಈ ಮೇಲಂತಸ್ತು ಕಟ್ಟೋದಕ್ಕೆ ನಾವೆಲ್ಲ ಕಾರ್ಯಕಾರಿ ಸಮಿತಿ ಸಭೆ ಸೇರಿ ಈ ರವಿ ಹತ್ರ 4,25,000 ತೊಗೊಂಡಿದ್ದೀವಿ. ತೊಗೊಂಡು ರವಿಗೆ ಮೆಸ್ ಕೊಟ್ಟಿದ್ದೀವಿ, ಮೇಲ್ಗಡೆ ಕೊಟ್ಟಿದ್ದೀವಿ. ಏನು ಖಾಲಿ ಇರೋದಂದರೆ ಯಾವಾಗ ಅವ್ರು ದುಡ್ಡು ವಾಪಸ್ ಕೊಟ್ಟರೆ ಅವ್ರು ಖಾಲಿ ಮಾಡೋದಂತಿದೆ. ನಾನು ವರ್ಷನೂ ರೆಗ್ಯುಲೇಷನ್ ಮಾಡಿ ಇವರಿಗೆ ಮುಂದುವರ್ಸಿ ಕೊಟ್ಟಿದ್ದೀನಿ. ನಾನು ಈಗ ಸೊಂಡಪೇಟೆಯವರು 7 ಬಿಲ್ಡಿಂಗ್ಗಳು 55,000 ಮೊದಲೇ ಹಾಕಿಬಿಟ್ಟಿದ್ರು. ಕೆಳಗಡೆ 7 ಬಿಲ್ಡಿಂಗ್ ಕೂಡ. ಅದು ಕಾರಣ ನಾವು ಹಿರಿಯರ ಟೀಚರ್ ಕೂಡ ಇಲ್ಲೇ ಧಾರವಾಡ ಕೊಟ್ಟರು. ಅವ್ರ ಮುಂದೆ ಹೇಳಿದ್ರಲ್ಲ, ಹಾಗೆ ಹಂಗೆ ಹಾಕಿರೋದು. ನಾವು ಅಲ್ಲಿಗೂ ನಾವು 3 ರೂಮ್ ಬಿಡಿಸಿದ್ದೀವಿ. ಮೇಲ್ಗಡೆ ಅಂತಸ್ತಾರೆ ದುಡ್ಡು ಕೊಟ್ಟಿದ್ದೀನಿ, ಮೇಲ್ಗಡೆ ಬಿಲ್ಡಿಂಗ್ ಕಟ್ಟಿದ್ದೀನಿ, ಇವ್ರು ಕೊಟ್ಟಿದ್ದೀನಿ. ಇವ್ರು ದೌರ್ಜನ್ಯದಿಂದ ಇವ್ರು ಒಳಗಡೆ ಸೇರಿಸಿರ ಬೀಗ ಹಾಕಿದ್ದಾರೆ. ಈಗ ಅವ್ನು ನಮ್ಮನ್ನು ಕೇಳಿದ್ದಾನೆ, ಆತ ನನ್ನ ಕೇಳಿದ್ದಾನೆ ಡಾಕ್ಯುಮೆಂಟ್ ಕೊಡುವಂಥ. ಜಿಲ್ಲಾಧ್ಯಕ್ಷ ಕೇಳಿದ್ದಾರೆ, ಜಿಲ್ಲಾಧ್ಯಕ್ಷಕ್ಕೆ ಕೊಡ್ತಾ ಇದ್ದೀನಿ. ಈಗ ಜಿಲ್ಲಾಧ್ಯಕ್ಷ ನಾನು ಕೇಳಿದ್ದಾರೆ ಡಾಕ್ಯುಮೆಂಟ್ ಕೊಡುವಂಥ. ಈತ ಯಾಕೆ ಕೇಳಿಲ್ಲ? ಈತ ಹಾಕಿ ನನ್ನ ನಂತರ ಜನಾರ್ದನ ಆದಾಗ 2 ಲಕ್ಷ ನಮ್ಮ ಅಕೌಂಟ್ ಬಂದಿದೆ. ಅವ್ರು ಖರ್ಚು ಮಾಡಿದ್ದಾರೆ, ಡ್ರಾ ಮಾಡಿದ್ದಾರೆ. ಈತ ನಮ್ಮ ಮೇಲೆ ದ್ವೇಷ ಸಾಧನೆ ಮಾಡೋದಕ್ಕೆ ಈಗ ರವಿಗೆ ಹೇಳಿದ್ದಾರೆ, ಬರಲಿ ಎಲ್ಲರೂ ಸೇರಲಿ, ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿ ರೆಸಲ್ಯೂಷನ್ ಮಾಡಿ ನಾನು ಅವ್ರಿಗೆ ಕಾಸು ಕೊಟ್ಟು. ಸರ್ ಈಗ 4 ಲಕ್ಷ ನೀವು ಖಾತೆಗೆ ಜಮಾ ಮಾಡಿದ್ದೀರಾ ಸರ್? ನಮಗೆ ಕಾರ್ಯಕಾರಿ ಸಮಿತಿ ಸಭೆ ಮೇಲೆ ಅಮೌಂಟು ಜಮಾ ಮಾಡೋಂಗಿಲ್ಲ. ಕಾರ್ಯಕಾರಿ ಸಮಿತಿ ಸಭೆ ತೀರ್ಮಾನ ನಮ್ಮ ಸಹಕಾರ ಬ್ಯಾಂಕಲ್ಲಿದ್ದು, ಸಹಕಾರ ಬ್ಯಾಂಕಲ್ಲಿ. ಈಗ ಕೂಡ ಆತ ಪ್ರೈಮರಿಯಲ್ಲಿ ಗೆದ್ದು ಹೈಸ್ಕೂಲಲ್ಲಿ ಹೋಗಿದ್ದಾನೆ. ಈಗ ಅಧ್ಯಕ್ಷನೇ ಅಲ್ಲ, ಪ್ರೈಮರಿಯಲ್ಲಿ ಗೆದ್ದಿದ್ದಾನೆ, ಹೈಸ್ಕೂಲ್ಗೆ ಹೊರಟೋಗಿದ್ದಾನೆ. ರೆಕಾರ್ಡ್ ಕೂಡ ಕೊಡ್ತೀನಿ. ಆತ ಅನಾಮಿಕ ಅಧ್ಯಕ್ಷ. ಆತ ಅಧ್ಯಕ್ಷನೇ ಅಲ್ಲ. ಆತ ಬೇಕಾದರೆ ಡಾಕ್ಟರ್ ಸಮೇತ ಕೊಡ್ತೇನೆ ನಾನು, ಬಹಿರಂಗ ಸಭೆಗೆ ಬರಲಿ. ಆತ ನಿಜವಾಗ್ಲೂ ಇವಾಗ ಪ್ರೈಮರಿಲಿ ಡೈರೆಕ್ಟರ್ ಆಗಿದ್ದಾನ, ಹೈಸ್ಕೂಲ್ಗೆ ಹೊರಟಾಗಿದ್ದಾನೆ. ಯಾವಾಗ ಹೈಸ್ಕೂಲ್ಗೆ ಹೋದ್ನೋ ಅವ್ನು ಅಧ್ಯಕ್ಷ ಸ್ಥಾನ ಹೋಗಿದೆಯಲ್ಲ. ಸರ್ ಈಗ ತಾವು ಅಧ್ಯಕ್ಷರಾಗಿ ಮತ್ತೆ ಪುನಃ ನಿರ್ಗಮಿಸುವಂಥ ವೇಳೆ ತಾವು ಯಾವುದೇ ದಾಖಲೆಗಳು ಕೊಟ್ಟಿಲ್ಲ ಅನ್ನೋಂಥದ್ದು ಆರೋಪನ ಸರ್ ನಮ್ಗೆ ಕೇಳಿಲ್ಲ. ನಾವು ಕೇಳೋದು ನಾವು ಯಾರು ದಾರೆ ದಾಸಪ್ಪನ ಕೊಡೋಣ, ಯಾರು ಕೊಡೋದು ನಾವು ನಮ್ಗೆ ಕೇಳಿದ್ದಾರೆ. ಈಗ ಜಿಲ್ಲಾಧ್ಯಕ್ಷ ಕೇಳಿದ್ದಾರೆ, ನಾನು ಸೀದಾ ಹೋಗಿ ನಿನ್ನೆನೂ ಹೋಗಿದ್ದೀನಿ, ಈಗ ಹೋಗ್ತಾ ಇದ್ದೀನಿ. ಅದೆಲ್ಲ ನೋಡಪ್ಪ ಎಲ್ಲ ಪಟ್ಟಿ ಮಾಡಿಕೊಡು ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಸಲ್ಲಿಸ್ತೇನೆ, ಅವ್ರು ಕೇಳಿದ್ದಕ್ಕೆ. ಇವು ನಿನ್ನೆ ಅಂದರೆ ಇದುವರೆಗೂ ನಿಮ್ಮ ಹತ್ರ ಯಾರು ಡಾಕ್ಯುಮೆಂಟ್ಸ್ ಕೊಡಿ ಅಂತ ಯಾರು ನಮ್ಮ ಹತ್ರ ಕೇಳಿಲ್ಲ.